ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಏನಿದು ಹಿಂಸಾಚಾರ ಮತ್ತು ಬಾಂಗ್ಲಾದೇಶದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ ಬಳ್ಳಾರಿ ಜಿಲ್ಲೆಗೆ ಈಗ ಲಕ್ಕು ಕುಲಾಯಿಸಿದೆ. ನೀವು ಯೋಚಿಸ್ತಿರ್ಬೋದು, ಎಲ್ಲಿಯ ಬಾಂಗ್ಲಾದೇಶ, ಎಲ್ಲಿಯ ಬಳ್ಳಾರಿ ಅಂದರೆ ನಮ್ಮ ಕರ್ನಾಟಕ ಒಂದು ಏನಿದು ರಾಜ್ಯ ಇದೆ, ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಗೂ ಬಾಂಗ್ಲಾದೇಶಕ್ಕೂ ಏನು ಸಂಬಂಧ ಅಂತ ನೀವು ಯೋಚಿಸ್ತಾ ಇರ್ಬೋದು. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿರುವಂತಹ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಅಲ್ಲಿನ ಹಿಂಸಾಚಾರ ಆಗಿರಬಹುದು, ಅಲ್ಲಿ ಇರುವಂತಹ ಒಂದು ಹಿಂದೂಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯ ಇರುವುದು, ಈ ಎಲ್ಲ ಒಂದು ವಿಷಯದ ಪರಿಣಾಮವಾಗಿ ಬಾಂಗ್ಲಾದೇಶದಲ್ಲಿ ಈಗ ತುಂಬ ದೊಡ್ಡ ಬಿಕ್ಕಟ್ಟು ಉಂಟಾಗಿರುವಂಥದ್ದು. ಒಂದು ರಫ್ತು ಮಾಡುವಂತಹ ಒಂದು ಸಿದ್ಧ ಉಡುಪುಗಳ ಒಂದು ತಯಾರಿಕೆಯಲ್ಲಿ ಅಥವಾ ರಫ್ತು ಮಾಡುವಂತಹ ವಿಷಯದಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಸಾಕಷ್ಟು ಬಿಕ್ಕಟ್ಟು ಉಂಟಾಗಿದೆ. ಇದರಿಂದಾಗಿ ಈಗ ಬಳ್ಳಾರಿಗೆ ಒಂದು ಲಕ್ಕು ಕುಲಾಯಿಸಿದೆ. ಯಾವ ರೀತಿಯಲ್ಲಿ ಅಂತಂದರೆ, ಬಾಂಗ್ಲಾದೇಶ ನೀವು ಗಮನಿಸಬೇಕು, ಪ್ರಪಂಚದಲ್ಲಿಯೇ ಒಂದು ಸಿದ್ಧ ಉಡುಪುಗಳನ್ನು ತಯಾರಿಸಿ ರಫ್ತು ಮಾಡುವಲ್ಲಿ ಅದು 2ನೇ ಸ್ಥಾನದಲ್ಲಿ ಇರುವಂಥದ್ದು. ಯಾಕಂದರೆ ಅಲ್ಲಿನ ಒಂದು ಸಿದ್ಧ ಉಡುಪುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಸ್ವತಃ ಬೆಂಗಳೂರಿನಿಂದ ಮತ್ತು ವಿವಿಧ ಒಂದು ರಾಜ್ಯಗಳಿಂದಲೂ ಕೂಡ ಅಲ್ಲಿ ಸಾಕಷ್ಟು ನಮ್ಮ ದೇಶದಿಂದ ಬೇಡಿಕೆ ಇತ್ತು. ಯಾಕಂದರೆ ಅಲ್ಲಿಗೆ ಹೋಗಿ ಅಲ್ಲಿ ಕಡಿಮೆ ಬೆಲೆಗೆ ಅಲ್ಲಿ ಸಿದ್ಧ ಉಡುಪುಗಳು ಸಿಗ್ತವೆ ಎನ್ನುವಂಥ ಕಾರಣಕ್ಕೆ ಹೋಗಿ ಅಲ್ಲಿಂದ ತೆಗೆದುಕೊಂಡು ಇಲ್ಲಿಗೆ ಮಾರಾಟ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಆದರೆ ಈಗ ಅಲ್ಲಿರುವಂತಹ ಒಂದು ಪರಿಸ್ಥಿತಿ ಇದೆ, ಅಲ್ಲಿರುವಂಥ ವಾತಾವರಣ ಏನಿದೆ, ಅಲ್ಲಿ ರಾಜಕೀಯ ಗದ್ದಲಗಳು ಮತ್ತು ಗಲಾಟೆಗಳು ಇರುವಂತಹ ಒಂದು ಸಂದರ್ಭದಿಂದ ಅಲ್ಲಿರುವಂತಹ ಒಂದು ರಫ್ತಿಗೆ ಜನರು ಅಲ್ಲಿಂದ ತರೋಕೆ ಕೂಡ ಈಗ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ, ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಜೀನ್ಸ್ನ ಒಂದು ಉತ್ಪಾದನೆ ತುಂಬ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಈಗ ಬಳ್ಳಾರಿ ಜೀನ್ಸ್ಗೆ ಎಲ್ಲರೂ ಕೂಡ ಮೊರೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಬೇಡಿಕೆ ಅಲ್ಲಿಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಜೀನ್ಸ್ ತಯಾರು ಮಾಡುವಂತಹ ಒಂದು ಘಟಕಗಳಿವೆ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಅದರಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಸಿದ್ಧ ಉಡುಪುಗಳು ತಯಾರಾಗುತ್ತೆ. ಹೀಗಾಗಿ ಈಗ ತಯಾರಾಗ್ತಿರುವಂತಹ ಇಲ್ಲಿನ ಜೀನ್ಸ್ ಸಿದ್ಧ ಉಡುಪುಗಳಿಗೆ ಈಗ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಬಾಂಗ್ಲಾದೇಶದಲ್ಲಿ ವ್ಯವಹಾರ ಮಾಡೋಕ್ಕೆ ನಾವೀಗ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ತಯಾರಾಗ್ತಿರುವಂತಹ ಒಂದು ಜೀನ್ಸ್ನ ಉಡುಪುಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಬಳ್ಳಾರಿಗೆ ಒಂದು ದಿನದಿಂದ ದಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಎಲ್ಲ ಕಡೆಯಿಂದಲೂ ಕೂಡ ಬಳ್ಳಾರಿ ಜಿಲ್ಲೆಗೆ ಬಂದು ಜೀನ್ಸ್ನ ಒಂದು ಉಡುಪುಗಳನ್ನು ತೆಗೆದುಕೊಂಡು ಹೋಗುವಂತಹ ಅಥವಾ ಆರ್ಡರ್ ಮಾಡಿ ತರಿಸಿಕೊಳ್ಳುವಂತಹ ಒಂದು ಕೆಲಸ ಆಗ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಯಾವೆಲ್ಲ ಒಂದು ಹಿಂಸಾಚಾರ ಏನು ನಡೀತೋ ಆ ಎಲ್ಲ ಹಿಂಸಾಚಾರಕ್ಕೆ ಮೂಲವಾಗಿ ಅಲ್ಲಿನ ಒಂದು ಏನಿದು ವ್ಯಾಪಾರದ ಮೇಲೆ, ವ್ಯಾಪಾರ ವ್ಯವಹಾರಗಳ ಮೇಲೆ ಕೂಡ ಒಂದು ಸಾಕಷ್ಟು ದುಷ್ಪರಿಣಾಮ ಬೀರಿದೆ. ಅದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಒಂದು ಜೀನ್ಸ್ನ ಉತ್ಪಾದನೆಯನ್ನು ಮಾಡುತ್ತೆ. ತುಂಬ ಗುಣಮಟ್ಟದ ಒಂದು ಜೀನ್ಸ್ನ ಒಂದು ಉತ್ಪನ್ನಗಳನ್ನು ತಯಾರಿಸುವಂತಹ ಒಂದು ಜಿಲ್ಲೆಯಾಗಿ ಹೆಸರನ್ನು ಕೂಡ ಪಡೆದುಕೊಂಡಿದೆ. ಯಾಕಂದರೆ ಬರೀ ಗಣಿನಾಡು, ಅಲ್ಲಿ ಗಣಿ ಮಾತ್ರ ಮಾಡ್ತಾರೆ ಎನ್ನುವಂತಹ ಒಂದು ಮಾತು ಇತ್ತು. ಆದರೆ ಅದರ ಜೊತೆಗೆ ಜೀನ್ಸ್ ಕೂಡ ಅಲ್ಲಿ ಉತ್ತಮವಾಗಿ ತಯಾರಾಗುತ್ತೆ. ಸಾಕಷ್ಟು ಸುಮಾರು ಅಲ್ಲಿ ಜೀನ್ಸ್ ತಯಾರಿಕಾ ಘಟಕಗಳು ಕೂಡ ಇವೆ. ಹೀಗಾಗಿ ಈಗ ಬಾಂಗ್ಲಾದೇಶದಲ್ಲಿರುವಂತಹ ಈ ಒಂದು ಬಿಕ್ಕಟ್ಟಿನಿಂದ ಈಗ ಬಳ್ಳಾರಿಯಲ್ಲಿ ತಯಾರಾಗ್ತಿರುವಂತಹ ಈ ಒಂದು ಉಡುಪುಗಳಿಗೆ, ಜೀನ್ಸ್ ಉಡುಪುಗಳಿಗೆ ಏನಿದೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಎಲ್ಲ ಗ್ರಾಹಕರು ಕೂಡ ಅಲ್ಲಿಗೆ ಬಂದು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ವ್ಯಾಪಾರ ಮಾಡುವಂತಹ ಒಂದು ಅಂಗಡಿಯವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಕಡೆಗೆ ಇಲ್ಲಿ ಬಳ್ಳಾರಿ ಜಿಲ್ಲೆಗೆ ಹೋಗಿ ಜೀನ್ಸ್ಗಳನ್ನು ತೆಗೆದುಕೊಂಡು ಬೇರೆಡೆ ಮಾರಾಟ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಬಾಂಗ್ಲಾದೇಶದಿಂದ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಬಳ್ಳಾರಿ ಜಿಲ್ಲೆಗೆ ಒಂದು ಏನಂದರೆ ಆದಾಯ ಹರಿದು ಬರುತ್ತದೆ. ಸುಮಾರು ಸಾಕಷ್ಟು ಮಟ್ಟದಲ್ಲಿ ಆದಾಯ ಹರಿದು ಬರುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಎನ್ನುವಂತಹ ವಿಷಯ ಕೂಡ ಈಗ ಬಂದಿರುವಂಥದ್ದು.